ಪ್ರಿಯ ಮಾನವನೇ, ಒಂದು ಸರೋವರವನ್ನು ನೋಡು. ಗಾಳಿ ಇಲ್ಲದಾಗ ಅದರ ನೀರು ನಿರ್ಮಲವಾಗಿ ಆಕಾಶವನ್ನು ಪ್ರತಿಬಿಂಬಿಸುತ್ತದೆ. ಆದರೆ ಗಾಳಿ ಬಲವಾಗಿ ಬೀಸಿದಾಗ ಅದೇ ನೀರು ಅಲೆಗಳಿಂದ ತುಂಬಿ ತನ್ನ ಪ್ರತಿಬಿಂಬವನ್ನೇ ಕಳೆದುಕೊಳ್ಳುತ್ತದೆ. ನಿನ್ನ ಮನಸ್ಸು ಹಾಗೆಯೇ. ಸುಖ ಬಂದಾಗ ಅತಿಯಾಗಿ ಹರ್ಷಪಡಬೇಡ, ದುಃಖ ಬಂದಾಗ ಕುಗ್ಗಬೇಡ. ಸಮಚಿತ್ತದಿಂದ ನಿಂತ ಮನಸ್ಸಿನಲ್ಲೇ ಜ್ಞಾನದ ಬೆಳಕು ಸ್ಪಷ್ಟವಾಗಿ ಕಾಣುತ್ತದೆ. ಆದ್ದರಿಂದ ನಾನು ಗೀತೆಯಲ್ಲಿ ಹೇಳಿದ್ದೇನೆ, ಸಮತ್ವಂ ಯೋಗ ಉಚ್ಯತೆ. ಭಗವದ್ಗೀತೆ ಅಂದರೆ ಸುಖ ದುಃಖ ಲಾಭ ನಷ್ಟ ಜಯ ಪರಾಜಯಗಳಲ್ಲಿ ಸಮಚಿತ್ತವಾಗಿರುವುದೇ ಯೋಗ. ಮರವು ಋತುಗಳು ಬದಲಾದರೂ ತನ್ನ ಬೇರುಗಳನ್ನು ಬಿಡುವುದಿಲ್ಲ. ಹಾಗೆಯೇ ಪರಿಸ್ಥಿತಿಗಳು ಬದಲಾದರೂ ನೀನು ಧರ್ಮವನ್ನು ಬಿಡಬೇಡ. ಯಾರಾದರೂ ನಿನ್ನನ್ನು ಹೊಗಳಿದರೂ ವಿನಯದಲ್ಲಿರು, ಟೀಕಿಸಿದರೂ ಸತ್ಯದ ದಾರಿಯನ್ನೂ ಬಿಡಬೇಡ. ಪ್ರತಿಯೊಂದು ಕಾರ್ಯವನ್ನು ಪ್ರೀತಿಯಿಂದ ಮಾಡು, ಫಲವನ್ನು ನನಗೆ ಅರ್ಪಿಸು. ಪ್ರಿಯ ಮಾನವನೇ, ಹೊರಗಿನ ಜಗತ್ತನ್ನು ಗೆಲ್ಲುವುದಕ್ಕಿಂತ ಒಳಗಿನ ಮನಸ್ಸನ್ನು ಗೆಲ್ಲುವುದು ದೊಡ್ಡ ವಿಜಯ. ನನ್ನ ಮೇಲೆ ವಿಶ್ವಾಸವಿಡು, ಧರ್ಮದಲ್ಲಿ ಸ್ಥಿರನಾಗಿ ನಡೆ, ಸಮಚಿತ್ತದಿಂದ ಬದುಕು. ಆಗ ನಿನ್ನ ಹೃದಯದಲ್ಲಿ ಶಾಂತಿ ಅರಳುತ್ತದೆ ಮತ್ತು ನಿನ್ನ ಜೀವನವೇ ನನ್ನ ಸಂದೇಶವಾಗುತ್ತದೆ.